ನಮಸ್ಕಾರ ವೀಕ್ಷಕರೇ, ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಪ್ರತಿದಿನ ಭಾನುವಾರ 8 ಗಂಟೆಯಿಂದ 9 ಗಂಟೆಗೆ ವಾಸ್ತು ಸಮಸ್ಯೆ, ವಾಸ್ತು ದೋಷಕ್ಕೆ ಪರಿಹಾರ ಇವುಗಳ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ. ನೀವು ಕೂಡ ವಾಸ್ತು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮತ್ತೊಮ್ಮೆ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ವಾಸ್ತುವಿಗೂ ಮನುಷ್ಯರಿಗೂ ಯಾವ ರೀತಿಯಾದಂತಹ ಸಂಬಂಧ ಇರುತ್ತೆ, ವಾಸ್ತು ದೋಷ ಇದ್ದಲ್ಲಿ ಯಾವ ರೀತಿಯಾದ ಸಮಸ್ಯೆಗಳು ಉದ್ಭವಿಸುತ್ತೆ, ಹಾಗೆ ವಾಸ್ತುದೋಷ ಸಮಸ್ಯೆ ನಿವಾರಣೆಯಿಂದಾಗಿ ನೀವು ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಕಾಣಬಹುದು ನೋಡೋಣ ಈ ಒಂದು ವರದಿಯಲ್ಲಿ. ಇದಾದ್ಮೇಲೆ ಕ್ವಶನ್. ಒಂದು ಮನೆ ಅಂದ ಮೇಲೆ ಅದರ ಸುತ್ತಲೂ ಕಾಂಪೌಂಡ್ ಇರುವುದು ಸರ್ವೇ ಸಾಮಾನ್ಯ. ಆದರೆ ಕಳೆದ 30ರಿಂದ 40 ವರ್ಷಗಳಲ್ಲಿ ಬಂದಂತಹ ಪ್ರಚಲಿತ ವಾಸ್ತು ಪಂಡಿತರು ಕಾಂಪೌಂಡ್ ವಾಲ್ ಮತ್ತು ಗೇಟ್ಗಳ ಬಗ್ಗೆ ಜನರಲ್ಲಿ ಅನೇಕ ತಪ್ಪು ಮಾಹಿತಿಯನ್ನು ಪ್ರಚಾರಪಡಿಸಿ ಹಣದ ದುಂದುವೆಚ್ಚ ಮಾಡಿಸಿದ್ದಾರೆಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಜನರ ಒಳಿತನ್ನು ಗಮನದಲ್ಲಿಟ್ಟುಕೊಂಡ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಕಾಂಪೌಂಡ್ ಗೇಟ್ನ ಮಹತ್ವವೇನು, ಕಾಂಪೌಂಡ್ ಗೇಟ್ನ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಮತ್ತು ಸರಳ ಪರಿಹಾರದ ಬಗ್ಗೆ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಸುದೀರ್ಘ ಅಧ್ಯಯನದ ಮೂಲಕ ಕಂಡುಕೊಂಡಿದ್ದಾರೆ. ಸರಳ ವಾಸ್ತುವಿನಲ್ಲಿ ಗುರೂಜಿಯವರು ಪ್ರತಿಯೊಂದು ವಾಸ್ತು ಸೂಕ್ಷ್ಮ ವಿಷಯಗಳಿಗೂ ತಮ್ಮ ತಾಂತ್ರಿಕ ಜ್ಞಾನದ ಮೂಲಕ ತಾವು ನೀಡುವ ಸಲಹೆಗಳಿಗೆ ವೈಜ್ಞಾನಿಕ ಕಾರಣವನ್ನು ನೀಡಿ ಅತ್ಯಂತ ಸರಳ ಮತ್ತು ಕಡಿಮೆ ವೆಚ್ಚದ ಮೂಲಕ ಜನತೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಸರಳ ವಾಸ್ತುವನ್ನು ತಮ್ಮ ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ ಅಳವಡಿಸಿಕೊಂಡು ಗುರೂಜಿಯವರನ್ನು ದಿನನಿತ್ಯ ಅಂತರಾಳದಿಂದ ಸ್ಮರಿಸುವ ಮಂದಿ ಅನೇಕರಿದ್ದಾರೆ. ಸಾಲ್ವ್ ಹೇಗಾಯಿತು ಅಂತಂದರೆ, ಮೊದಲು ತುಂಬಾ ಪ್ರಾಬ್ಲಮ್ಸ್ ಇತ್ತು. ಏನಂದರೆ, ಒಂದು ವ್ಯವಹಾರ ಮಾಡುವಾಗ 1,000 ಲಾಭ ಬಂತು ಅಂತ ನಾವು ಅಂದ್ಕೊತಿದ್ವಿ. ಬಟ್ 1,000 ಎಲ್ಲೋಗ್ತಿತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಮಗೆ ಗೊತ್ತಿಲ್ಲದೇ ಖರ್ಚುಗಳು ಬರ್ತಾಯಿತ್ತು. ಫ್ಯಾಮಿಲಿಲಿ ಬೇರೆ ಖರ್ಚಿಲ್ಲದೆ ಹೋದ್ರೂ ಹೊರಗಡೆ ಬೇರೆ ಬೇರೆ ಥರ ಖರ್ಚುಗಳು ಬರ್ತಾನೆ ಇತ್ತು, ಒಂದರಿಂದ ಒಂದು. ಬಟ್ ಸರಳ ವಾಸ್ತು ಮಾಡಿದ್ಮೇಲೆ ಅನಾವಶ್ಯಕ ಖರ್ಚುಗಳೆಲ್ಲ ನಿಂತೋದು. ಅವ್ರನ್ನೊಂದು ಪಕ್ಷ ದೇವರು ಅಂತಲೇ ಕರಿಬೇಕಾಗುತ್ತೆ ನಾವು. ಏನಕ್ಕೆಂದರೆ, ಸರಳವಾಗಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವರು ಹೇಳ್ಕೊಟ್ಟಿದ್ದಾರೆ. ಅವ್ರು ಕಂಡುಹಿಡಿದಿರೋದಕ್ಕೆ ಅವ್ರಿಗೆ ನಾವು ಒಪ್ಕೋಬೇಕು. ಗುರೂಜಿಯವರು ತನಗೆ ಭಗವಂತನಿಂದ ಅನುಗ್ರಹಿಸಲ್ಪಟ್ಟ ಸರಳ ವಾಸ್ತು ವಿದ್ಯೆಯನ್ನು ತನ್ನಂತೆಯೇ ಜನಸೇವೆಯ ಮನವುಳ್ಳ ಅನೇಕ ವ್ಯಕ್ತಿಗಳಿಗೆ ದಾರೆ ಎರೆಯುವ ಮೂಲಕ ಲೋಕ ಕಲ್ಯಾಣ ಕಾರ್ಯಕ್ಕೆ ಚಾಲನೆ ನೀಡಿ ಯಶಸ್ವಿಯಾಗಿದ್ದಾರೆ. ಓಕೆ, ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ರೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಈಗ ತಾನೇ ನಾವು ಒಂದು ವರದಿಯಲ್ಲಿ ನೋಡಿದ್ರೆ ಯಾವ ರೀತಿ ಹಾದಿ ತಪ್ಪಿಸ್ತಾರೆ ಅಂದರೆ ಕಾಂಪೌಂಡ್ ಗೇಟ್ ಹಾಗೂ ಕಾಂಪೌಂಡ್ ವಾಲ್ಗಳ ಬಗ್ಗೆ. ಈ ವಾಸ್ತುವಿನಲ್ಲಿ ಕಾಂಪೌಂಡ್ ಗೇಟ್ ಹಾಗೂ ವಾಲ್ಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ನಿಜವಾಗ್ಲೂ ಅಷ್ಟೊಂದು ಮಹತ್ವ ನೀಡೋದು ಅನಿವಾರ್ಯತೆ ಇದೆಯಾ ವಾಸ್ತುವಿನಲ್ಲಿ? ಇವತ್ತು ನೋಡ್ರಿ, ಇವತ್ತು ಕಾಂಪೌಂಡ್ ವಾಲು, ಆ ಗೇಟಿನ ಬಗ್ಗೆ ಸಹಿತ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಈ ಒಂದು 30-40 ವರ್ಷದಲ್ಲಿ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ, ನಾನು ಒಬ್ಬ ಇಂಜಿನಿಯರ್ ಆಗಿ ಇಲ್ಲಿ ಹೇಳಬಯಸ್ತಾ ಇದ್ದೇನೆ. ಇದೇ 40 ವರ್ಷದಿಂದ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಂಥ ಪದ್ಧತಿ ಒಳಗೆ ಇವು ಯಾಕೋ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಿಲ್ಲ. ಅವ್ರದ್ದೇ ಆದ ಒಂದು ಕಲ್ಪನೆಗಳಿದ್ದು, ಅವ್ರದ್ದೇ ಆದ ಒಂದು ವೈಜ್ಞಾನಿಕ ಹಿನ್ನೆಲೆಗಳನ್ನು ಅವ್ರು ಮಾಡ್ಕೊಂಡು ಹೋಗುವಂಥ ಪದ್ಧತಿಗಳಿದ್ದು. ಇವತ್ತು ಅದನ್ನು ಬಿಟ್ಟು ನಾವು ಏನೋ ಒಂದು 40 ವರ್ಷದಲ್ಲಿ ಬಂದಂಥ ಈ ಒಂದು ವಾಸ್ತುವಿನ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನು ಏನು ಕೊಟ್ಕೋತ ಹೋದರೂ ಅದು ಜನರಿಗೆ ಅದು ಒಂದು ತಪ್ಪು ಕಲ್ಪನೆ ಆಗೇ ಬಿಡ್ತು ಹೊರತು ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಒಂದು ಕಾಂಪೌಂಡ್ ಬಗ್ಗೆ ಸಹಿತ ಆ ಕಾಂಪೌಂಡದಲ್ಲಿ ಈ ರೀತಿ ಗೇಟ್ ಇರಬೇಕು, ಇಲ್ಲಿರಲಿಲ್ಲ ಅಂದ್ರೆ ಅದು ಒಡ ತೆಗೆದು ಮತ್ತೆ ಈ ಕಡೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅನ್ನೋಷ್ಟು ಮಟ್ಟಿಗೂ ಸಾಕಷ್ಟು ಜನ ಬುಕ್ಕದಲ್ಲಿ ಬರ್ಕೊಂಡ್ಬಿಟ್ರು. ಅದನ್ನು ಮಾತು ಕೇಳಿ ಯಾರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರು ಎಂದಾದರೂ ಏನೋ ಒಂದು ನಮಗೆ ಪರಿಹಾರ ಸಿಕ್ಕಿತ್ತು, ಅದರಿಂದ ಏನೋ ಆಶಾಭಾವನೆ ಇಟ್ಕೊಂಡು ಅದನ್ನು ಮತ್ತೆ ಅಲ್ಲಿದ್ದಂಥ ಕಾಂಪೌಂಡ್ ಗೇಟನ್ನು ಅದನ್ನು ಬಂದ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹೊಡ್ಕೊಂಡು ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡಿದವರು ಸಾಕಷ್ಟು ಮಂದಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಅವ್ರದ್ದು ತಪ್ಪಲ್ಲ. ಯಾಕೆಂದರೆ ಸಮಸ್ಯೆದಲ್ಲಿ ಇದ್ದಾಗ ಯಾವುದರ ಒಂದು ಪರಿಹಾರ ಸಿಕ್ಕಿತಲ್ಲ ಅನ್ನೋಂಥ ಒಂದು ಆಶಾ ಭಾವನೆ ಮೂಲಕ ಅವ್ರು ಮಾಡ್ಕೊಂಡಿರ್ತಾರೆ. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಏನು, ಇದರ ಮಹತ್ವ ಏನು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವೆಲ್ಲರೂ ವಿಚಾರ ಮಾಡುವಂಥ ಒಂದು ಕಾಲ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಾಂಪೌಂಡ್ ಗೇಟು ಆ್ಯಸ್ ಎ ಇಂಜಿನಿಯರ್ ಆಗಿ ನಾನೊಬ್ಬ, ಆ ಕಾಂಪೌಂಡ್ ಗೇಟ್ ಆಗಲಿ ಕಾಂಪೌಂಡ್ ಆಗಲಿ ಅದು ಬೇಕು ಮನೆಗೆ ಸುರಕ್ಷಿತಕ್ಕೆ ಅದು ಭಾಳ ಅವಶ್ಯಕತೆ ಅಂತಿಕೊಂಡು ನಾನು ಹೇಳುವಂಥ ಮಾತು. ಇನ್ನು
ಎಲ್ಲ ಕಡೆ ಕಂಪೌಂಡ್ ಗೇಟ್ ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ಬೆಂಗಳೂರು ಅಂತಲ್ಲಿ ನೀವು ಸಾಕಷ್ಟು ಪರ್ಸೆಂಟೇಜ್ ನೋಡಿಬಿಟ್ರೆ ಒಂದು 20% ಇದ್ದದ್ದು ಕಂಪೌಂಡ್ ವಾಲದ್ದು ಇದ್ದದ್ದು ಮನೆ ಸಿಗ್ಬೋದು, ಬಂಗ್ಲೋ ಸಿಗ್ಬೋದು. ಈಗ ಹೊತ್ತಿಗೆ ಬೇರೆ ಕಡೆ ಹೋದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಜಗನ ಸಣ್ಣದಿದ್ದು ಹೊತ್ತಿನಾಗ ಆ ಮನೆಯನ್ನು ಕಟ್ಟಲಿಕ್ಕೆ ಅಷ್ಟೇ ಜಾಗ ಇದೆ, ಏನು ಕಂಪೌಂಡ್ ಬಿಡಲಿಕ್ಕೆ ಜಾಗ ಇಲ್ಲ. ಆ ಹೊತ್ತಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪೌಂಡ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಜಾಗ ಇರೋದ್ರಿಂದ ಕಂಪೌಂಡ್ ಕಟ್ಟಿ ನೀವು ಪ್ರೊಟೆಕ್ಷನ್ ನಿಮ್ಮದಾದ ಒಂದು ಏರಿಯಾ ಮುಂದೆ ಗಾರ್ಡನಿಂಗ್ ಅದು ಮಾಡ್ಕೊಳ್ಳಿ. ಅದಕ್ಕೊಂದು ಪಾಸಿಟಿವ್ ಇಫೆಕ್ಟು, ಧನಾತ್ಮಕ ಶಕ್ತಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಏನೇ ಒಳಗೆ ಬರಲಿಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನುವಂಥದ್ದು ಮಾತ್ರ ನಾವು ಆ ಕಂಪೌಂಡಿಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನು ಆ ಗೇಟಿನ ಬಗ್ಗೆನೂ ವಿಚಾರ ಮಾಡಿದಾಗ ಆ ಗೇಟು ಸಹಿತ ಅಷ್ಟೇ ಮುಖ್ಯವಾಗಿದೆ. ಎದಕ್ಕಪ್ಪ ಅಂದ್ರೆ ಏನೋ ನಾವು ಎಲ್ಲೇ ಹೊರಗಡೆ ಹೋದ್ರೆ ಅಂದರೆ ನಾವಿಲ್ಲಪ್ಪ ಅಂತ ಅನ್ನುವಂಥದ್ದು, ಅಥವಾ ಅದೊಂದು ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುವಂಥದ್ದು. ಅದನ್ನು ಬಿಟ್ಟು ಈ ರೀತಿ ಇರಬೇಕು, ಇಲ್ಲಿದ್ದ ಇಲ್ಲಿರಬೇಕು ಅನ್ನೋಂಥದ್ದು ಏನು ಹಲವಾರು ಜನ ಹಲವಾರು ಥರನಾಗಿ ಆ ಬುಕ್ಕದಲ್ಲಿ ಬರ್ಕೊಂಡಿದ್ದಾರೆ. ಅದು ನಾನು ತಪ್ಪಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಯಾಕಂದರೆ ಇದ್ರ ಬಗ್ಗೆ ಜನಕ್ಕೆ ಈಗ ಅರಿವಾಗ್ತಾ ಇದೆ. ನಾನು ಏನು ಒಂದು 12 ವರ್ಷ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ 12 ವರ್ಷ ಪ್ರಯತ್ನದಲ್ಲಿ ಜನರು ಇದು ರಿಯಲಿಯಾಗಿ ನಾವು ಏನು ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಡ್ತಾ ಇದ್ದಲ್ಲ, ಅದು ಕರೆಕ್ಟ್ ಅನ್ನಿಸ್ತಾ ಇದೆ. ನಾವು ಅದನ್ನು ಮಾಡ್ಕೊಂಡು ಹೊಂದ್ತಾ ಇದ್ದೀವಿ. ಈಗಿಂದ ನಾವು ಅದರಿಂದ ಹೊರಗೆ ಬರ್ತಾ ಇದ್ದೀವಿ ಅಂತನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕಂಪೌಂಡ್ ವಾಲು ವಾಸ್ತುಗೆ ಸಂಬಂಧ ಇದೆ ಅಂದರೆ ಅದನ್ನು ಸಿವಿಲ್ ಪಾಯಿಂಟ್, ಇಂಜಿನಿಯರಿಂಗ್ ಪಾಯಿಂಟು ಪ್ರೊಟೆಕ್ಷನ್ ಆಗಲಿ ಅದನ್ನೊಂದು ಇದು ಮಾಡೋ ಸಂಬಂಧ ಕಂಪೌಂಡ್ ವಾಲ್ ಹೊರತು ಅದು ಹಾಗೇಗಿದ್ರೆ ಅಂತಂದ್ರೆ ಅದು ಏಕದಮ್ ವಾಸ್ತುಗೆ ಇಫೆಕ್ಟ್ ಬೀಳ್ತೈತೆ ಅಂತಂದ್ರೆ ಅದು ತಪ್ಪು ಸುಳ್ಳು ಅಭಿಪ್ರಾಯ ಅಂತ ಹೇಳ್ತೀರಾ. ಹಾಗೆ ಗುರುಜಿ, ವಾಸ್ತು ಅಂದರೆ ಏನಂದರೆ ಕೆಲವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಖ್ಯ ದ್ವಾರಕ್ಕೆ ನೇರವಾಗಿ ಕಾಂಪೌಂಡ್ ಗೇಟನ್ನು ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನೋಡ್ರಿ, ಇದು ಒಂದು ಮುಖ್ಯ ದ್ವಾರಕ್ಕೆ ಗೇಟನ್ನು ಇಟ್ಬಿಡ್ತಾರೆ. ಆ ರೀತಿ ಇರಬಾರ್ದು. ನಂದು ಇದೆ ಕೆಂಪೌಂಡ್ ಗೇಟು, ಇದಕ್ಕೆ ವಾಸ್ತುವಿಗೆ ಸಂಬಂಧ ಇಲ್ಲ ಅಂತಿಲ್ಲ, ಇದೆ. ಅದಕ್ಕೆ ಅದು ಒಂದು ಸ್ವಲ್ಪ ಅಂದರೆ ಅದು ಬಹಳ ತಲೆ ಕೆಡ್ಸ್ಕೊಳ್ಳೋಂಥದ್ದಲ್ಲ, ಬಟ್ ಇಫೆಕ್ಟ್ ಆಗುವಂಥದ್ದು ಇದೆ. ಸಪೋಸ್ ಈ ಗೇಟಿಗೆ ಆ ಕಂಪೌಂಡ್ ವಾಲು ಆ ಮನೆಯ ಮುಖ್ಯ ದ್ವಾರಕ್ಕೆ ಸ್ಟೇಟ್ ಇತ್ತು ಅಂತ ತಿಳ್ಕೊಳ್ಳಿ. ರಭಸದಿಂದ ಬರುವಂಥ ಎನರ್ಜಿ ಆ ಗೇಟನ್ನು ಓಪನ್ ಮಾಡಿದಾಗ ಆ ಮನೆಯಲ್ಲಿ ನುಗ್ಗುತ್ತದೆ. ಯಾವಾಗ ರಭಸದಿಂದ ಬಂದಂಥ ಎನರ್ಜಿ ಮನೆಯಲ್ಲೇ ನುಗ್ಗುತ್ತೈತೆ ಅಂದಾಗ ಅಲ್ಲಿ ಏನು ಒಂದು ಫ್ಲೋ ಆಗುವಂಥ ಒಂದು ಎನರ್ಜಿಗೆ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಒಂದು ಸೈಲೆಂಟಾಗಿ ಏನು ಒಂದು ಪೀಸ್ಫುಲ್ ಅಂತ ಅನ್ನೋದು ಆ ಪೀಸ್ಫುಲ್ಲಿಗೆ ಇದು ಧಕ್ಕೆ ಕೊಡುತ್ತೆ. ಯಾವಾಗ ಎನರ್ಜಿ ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರೆ ಯು ಆರ್ ನಾಟ್ ಟೇಕಿಂಗ್ ಎ ಪ್ರಾಪರ್ ಎನರ್ಜಿ ಆರ್ ಯು ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಎನರ್ಜಿ ಇನ್ ದ್ಯಾಟ್ ಹೌಸ್ ಆರ್ ಇನ್ ದಿ ಬಿಸ್ನೆಸ್ ಪ್ರೊಮೈಸಸ್. ಯಾವುದೇ ಬರೀ ಮನೆಗೆ ಅಷ್ಟೇ ಸಂಬಂಧ ಇಲ್ಲ ವಾಸ್ತು, ಬಿಸ್ನೆಸ್ಗೆ ಇವತ್ತು ಫ್ಯಾಕ್ಟ್ರಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಏನೇ ಹೋಟೆಲ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಎಲ್ಲಕ್ಕೂ ಸಂಬಂಧಪಡುತ್ತೆ. ಅವಾಗ ಎನರ್ಜಿ ಡಿಸ್ಟರ್ಬ್ ಆದಾಗ ಅಲ್ಲಿರೋನಿಗೆ ಅವ ಡಿಸ್ಟರ್ಬ್ ಹಾಕೋತ ಹೋಗ್ತಾನೆ. ಡಿಸ್ಟರ್ಬ್ ಹಾಕೋತ ಹೋಗೋದಲ್ಲ, ಅವನಲ್ಲಿ ಹಲವಾರು ಏರಪೇರುಗಳು ಸ್ಟಾರ್ಟ್ ಆಗ್ತವೆ. ಒಂದು ಮನೆ ಇದ್ದಾಗ ಸುಮ್ಮನೆ ಜಗಳ ಅಂದರೆ ಒಂದು ಕದನಕ್ಕೆ ಇದಾಗತ್ತೆ, ಕಲ ಉಂಟಾಗತ್ತೆ. ಹೌದು. ಆಮೇಲೆ ಮಕ್ಕಳ ಜೊತೆ ಒಂದು ಏನೋ ಒಂದು ಡಿಸ್ಟರ್ಬೆನ್ಸು, ಆ ಮಗು ಸತಿಗೆ ಅಭ್ಯಾಸ ಮಾಡಲಾರ್ದಂಗೆ ಆಗೋದು, ಇವೆಲ್ಲ ಘಟನೆಗಳು ಅಂದರೆ ಆ ಪೀಸ್ ಅನ್ನೋದು ಹೋಗ್ಬಿಡುತ್ತೆ ಆ ಮನೆಯಲ್ಲಿ. ಅದಕ್ಕೆ ಎದುರಿಗೆ ಮನೆಯ ಮುಖ್ಯ ದ್ವಾರದ ಎದುರಿಗೆ ಗೇಟ್ ಇರಬಾರ್ದು. ಹೌದು, ಅಷ್ಟು ಇಟ್ಕೊಂಡು ಬೇಕಾದಲ್ಲಿ ಅದನ್ನ ಬಿಟ್ಟು ಬೇಕಾದಲ್ಲಿ ನೀವು ಸೆಟ್ ಮಾಡ್ಕೊಂಡ್ಬಿಟ್ರೆ ಯಾವುದೂ ತೊಂದರೆ ಸಮಸ್ಯೆ ಇಲ್ಲ. ಅಂದ್ರೆ ಗೇಟ್ ಸಮಸ್ಯೆನ ವಾಸ್ತುವಿನಲ್ಲಿ ವೈಭವೀಕರಿಸುವಂತಹ ಯಾವುದೇ ಸಮಸ್ಯೆಗಳಿರಲ್ಲ, ಬಟ್ ವಾಸ್ತುವಿಗೂ ಗೇಟಿಗೂ ಸಂಬಂಧ ಇದೆ ಅಂದ್ರೆ ಇದು ಈ ರೀತಿ ಇರ್ಲಾರ್ದಂಗೆ ನೋಡ್ಕೊಂಡ್ಬಿಟ್ರೆ ಮತ್ತೆ ಬೇರೆ ಕಡೆ ನೀವು ಹಚ್ಕೊಂಡ್ಬಿಟ್ರೆ ಯಾವುದೇ ಅದು ತೊಂದರೆ ಆಗುದಿಲ್ಲ. ಹಾಗೆ ಪಂಡಿತರೆ, ಕೆಲವೊಬ್ಬರು ವಾಸ್ತು ಪಂಡಿತರು ಏನಂದ್ರೆ ಗೇಟನ್ನ ಒಡೆದು ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕು ಅನ್ನೋ ಒಂದು ಸಲಹೆಯನ್ನ ಕೂಡ ನೀಡ್ತಾರೆ. ಸೊ ಇದಕ್ಕೆ ವೈಜ್ಞಾನಿಕವಾದಂತಹ ಕಾರಣ ಏನಾದರೂ ಇದೆಯಾ? ನೋಡ್ರಿ, ಒಂದು ಮಾತನ್ನು ಹೇಳಿದೆ ನಾನು, ಈಶಾನ್ಯ ಅನ್ನೋದು ಅವ್ರು ಏನು ಬ್ರ್ಯಾಂಡ್ ಮಾಡಿ ಹೋಗಿದ್ದಾರೆ ಅಂದರೆ ಅದೊಂದು ಅತ್ಯುತ್ತಮವಾದ ದಿಕ್ಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅದಕ್ಕೆ ಈಶಾನ್ಯ ದೇವರು ಇದ್ದಂಥ ಸ್ಥಾನ, ದೇವರು ಇಡುವಂಥ ಸ್ಥಾನ. ಇವತ್ತು ನಾನು ಎಷ್ಟೋ ಸಲ, ಇವತ್ತು 12 ವರ್ಷ ನಾನು ಸತತ ಪ್ರಯತ್ನ ಮಾಡಿದ ಮೇಲೂ ಸಹಿತ ಇವತ್ತು ನಾನು ಯಾವ್ರ ಮನೆಗೆ ನಮ್ಮವ್ರು ಹೋದಾಗ ಇಲ್ರಿ ದೇವರ ಎಲ್ಲಿಡೋದು ಅದನ್ನು ಮೊದಲು ಹೇಳ್ರಿ ಅಂತ ತಿಳ್ಕೊಂಡು ಅನ್ನುವಂಥ ಮಾತು ಬರುತ್ತೆ. ಇಲ್ಲಿ ಯಾಕೆ ಈಶಾನ್ಯಕ್ಕೆ ಅಷ್ಟೇ ಮಹತ್ವ ಕೊಟ್ಟರು? ಇನ್ನೂ 7 ದಿಕ್ಕುಗಳಿದ್ದಾವೆ. ಇವತ್ತು 4 ದಿಕ್ಕದ ಬಗ್ಗೆನೇ ಜನ ಮಾತಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಇನ್ನು 4 ದಿನಕ್ಕೆ ಮರ್ತಾ ಬಿಟ್ಟಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಇನ್ನು ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ, ಇವೆಲ್ಲ 4 ದಿಕ್ಕನ್ನು ಮರ್ತು ಬಿಟ್ಟಿದ್ದಾರೆ. ಇನ್ನು ಈಶಾನ್ಯಕ್ಕೆ ಎಷ್ಟು ಮಾತು ಕೊಟ್ಟಿದ್ದಾರೆ ಅಂದರೆ ಏನೇ ಮಾಡ್ಕೊಳ್ರಿ ಈಶಾನ್ಯದಿಂದ ಇತ್ತಂತಂದ್ರೆ ಅವನು ಸಾಕಷ್ಟು ಪ್ರಗತಿ ಕಾಣ್ತಾನಂತ ತಿಳ್ಕೊಂಡು ಹೇಳ್ಕೊಂಡಿದ್ದು. ಇನ್ನೊಂದು ದುರ್ದೈವ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ, ನಡುವಿದ್ದಂಥ ಒಂದು ಕಂಪೌಂಡ್ ಗೇಟ್ ಇದ್ದದನ್ನು ತೆಗೆದು ಈಶಾನ್ಯಕ್ಕೆ ಹಾಕ್ತಾರೆ. ಇಲ್ಲಿ ನಾನು ತೋರಿಸ್ತಾ ಇದ್ದದ್ದು ಆ ಈಶಾನ್ಯದಲ್ಲಿ ಹಾಕುವಂಥದ್ದಂದರೆ ಇಲ್ಲಿದ್ದಂಥ ಗೇಟನ್ನು ಅಲ್ಲಿ ಹಾಕಿಬಿಟ್ರೆ ಅದು ಈಶಾನ್ಯ ಜಗದಲ್ಲಿದ್ದಂಥ ಗೇಟ್ ಆಗುತ್ತೆ. ಮತ್ತು ದಿಕ್ಕು ಉತ್ತರ ಆಕತ್ತೆ ಅನ್ನೋದು ಇವತ್ತಿಗೆ ಜಗತ್ತಿನಲ್ಲಿ ಯಾರೂ ಇದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಇವತ್ತು ಎಷ್ಟು ಒಂದು ನನಗೆ ಒಬ್ಬ ಇಂಜಿನಿಯರ್ ಆಗಿ ಒಬ್ಬರು ಆರ್ಕಿಟೆಕ್ಟ್ ಆದವರು ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಬೇಕಾಗಿತ್ತು.
ಅಂದರೆ ನಡುವಿದ್ದಂಥ ಗೇಟನ್ನು ಒಂದು ಮೂಲೆಯಲ್ಲಿ ಹೋಗಿ ನಂದಿರಿಸಿದೆ ಅಂದರೆ ಅದು ಉತ್ತರದ ದಿಕ್ಕಾಗುತ್ತೆ ಹೊರತು ಈಶಾನ್ಯದ ಆಗೋದಿಲ್ಲ ಅಂತ ಅನ್ನುವಂಥ ಮಾತು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಎದಕ್ಕಂದರೆ ಇಂಜಿನಿಯರ್ಸಲ್ಲಿ 4 ವರ್ಷ ನಾವು ಇದೇ ಕಂಪಾಸು ಇದೇ ದಿಕ್ಕಿನ ಮೂಲಕ ನಾನು ಕಲಿಯುವಂಥದ್ದು. ಇದು ಯಾಕಂತಂದ್ರೆ ಆ 40 ವರ್ಷದಲ್ಲಿ ಎಷ್ಟೊಂದು ಭಯ ಪಡಿಸ್ಬಿಟ್ಟಿದ್ದಾರೆ ಅಂದರೆ ಇನ್ನು ನಾನೊಂದು ಏನು ಹೇಳಿಬಿಟ್ರೆ ಅದು ಧೈರ್ಯ ಬೇಕಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ಎಲ್ಲರೂ ಸುಮ್ಮ ಕೂತ್ಕೊಂಡ್ಬಿಟ್ಟಂಗೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಆ ಒಂದು ತಪ್ಪಿಗೆ ಇವತ್ತು ಇದ್ದ ಡೋರನ್ನು ತಂದು ಈಶಾನ್ಯದಲ್ಲಿ ಇಟ್ಬಿಟ್ರು. ನನಗೆ ನೋಡ್ರಿ ಇದ್ದದ್ದು ಉತ್ತರಕ್ಕೆ ಐತೆ ಮತ್ತು ಅದು ಜಾಗ ಚೇಂಜ್ ಆಗಿದೆ, ಈಶಾನ್ಯ ಜಾಗ ಚೇಂಜ್ ಆಗಿದೆ, ದಿಕ್ಕು ಮಾತ್ರ ಉತ್ತರದೇ ಇದೆ. ಅದರಿಂದ ಅದು ಏನೂ ಚೇಂಜ್ ಆಗಲ್ಲ ಒಂದೇದ್ದು. ಅದರಿಂದ ಸಾಕಷ್ಟು ಪ್ರಭಾವ ಬೀರುತ್ತೆ ಮತ್ತು ನಮಗೆ ಭಾಳ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡು ಇದನ್ನು ಎಷ್ಟೋ ಸಲ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಅಲ್ಲಿ ಮಾಡಿದ್ರು ಅದ ನಾವು ಹೋಗಿ ನೋಡಿದಾಗ ಯಾಕೆ ಮಾಡಿರಂದ್ರೆ ಇಲ್ರಿ ಮಾಡಂತ ಹೇಳಿದರು, ಅದಕ್ಕೆ ನಾವು ಮಾಡಿದ್ವಿ. ಅದಕ್ಕೆ ನಾನು ಇಲ್ಲಿ ದಯವಿಟ್ಟು ಆ ಈಶಾನ್ಯ ತೊಗೊಂಡು ಈಶಾನ್ಯ ಯಾವುದು ಈಶಾನ್ಯಗೆ ಇಡಬೇಕಂದ್ರೆ 45 ಡಿಗ್ರಿ ಟಿಲ್ಟ್ ಮಾಡಿ ಕಂಪೌಂಡ್ ವಾಲ್ ಇಟ್ಟಾಗ ಅದು ಈಶಾನ್ಯ ದಿಕ್ಕಿನ ಕಂಪೌಂಡ್ ವಾಲ್ ಆಗುತ್ತೆ. ಮತ್ತು ನನ್ನ ಒಂದು ಸರಳ ವಾಸ್ತುವಿನಲ್ಲಿ ಏನು ಒಂದು ಆವಿಷ್ಕಾರ ಮಾಡಿದ್ದೇನೆ, ನನ್ನ ಒಂದು 12 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಮನೆ ಏನು ಕಂಪೌಂಡ್ ಜಾಗ ಇದೆಯಲ್ಲೋ ಅಥವಾ ಕಂಪೌಂಡ್ ಗೇಟು ಆ ಮನೆ ಮನೆಗೆ ಏನು ಒಂದು ಮುಖ್ಯ ದ್ವಾರ ಇರುತ್ತೆ ಅದಕ್ಕೆ ಅದು ಮುಖ್ಯ, ಇದು ಮುಖ್ಯ ಅಲ್ಲ. ಇದು ಎಲ್ಲೇ ಇದ್ದರೂ ಯಾವ ರೀತಿ ಇದ್ದರೂ ಸಹಿತ ಕಂಪೌಂಡ್ ಗೇಟ್ ಯಾವ ದಿಕ್ಕಿಗಿದೆ ಏನಿದೆ ಅದು ಏನೂ ಸಂಬಂಧ ಬೀಳಲ್ಲ. ಹೌದು, ಈಗ ನಾನು ಒಂದೇ ಮಾತು ಹೇಳಿದೆ ನಿಮಗೆ, ಎಷ್ಟೋ ಮನೆತನಗಳಿಗೆ ಕಂಪೌಂಡ್ ವಾಲ್ ಇರಲ್ಲ, ಎಷ್ಟೋ ಮನೆಗಳಿಗೆ ಮತ್ತು ಅವ್ರು ಏನು ರಿಸಲ್ಟ್ ಪಡೆದಿರಲ್ಲ. ಇನ್ನು ಕಂಪೌಂಡ್ ಗೇಟ್ ಇಟ್ಕೊಂಡು ಈ ದಿಕ್ಕಿಗೆ ಇರ್ಬೇಕಂತ ತಿಳ್ಕೊಂಡು ಹೇಳಿ ಇವರಷ್ಟೇ ರಿಸಲ್ಟ್ ಪಡಿತಾರೆ, ಕಂಪೌಂಡ್ ಇದ್ದವರು ರಿಸಲ್ಟ್ ಪಡಿತಾರೆ, ಕಂಪೌಂಡ್ ಇಲ್ಲದವ್ರು ಯಾರು ರಿಸಲ್ಟ್ ಪಡೆದಿಲ್ಲ. ಆದರೆ ಇದ್ದವ್ರು ಎಷ್ಟೋ ಜನ ತಪ್ಪು ಮಾಹಿತಿಯಿಂದಾಗಿ ಗೇಟನ್ನು ಬದಲಾಯಿಸ್ಕೋಗಿ ಯಾವುದೋ ಒಂದು ಇಲ್ಲದೇ ಇರೋ ಸಮಸ್ಯೆನ ಮತ್ತೆ ತಂದ್ಕೊಳ್ತಾರೆ. 100ಕ್ಕೆ 100 ತಂದ್ಕೊಂಡಿದ್ದವ್ರು ಇದ್ದಾರೆ, 100ಕ್ಕೆ 100 ತಂದ್ಕೊಂಡು. ಓಕೆ ಮಾಡಿದ್ರೆ ಮತ್ತಷ್ಟು ಕಾಂಪೌಂಡ್ ಗೇಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ವೀಕ್ಷಕರೇ ತಿಳ್ಕೊಳ್ತಾ ಇದ್ರಲ್ಲ, ಸರಳ ವಾಸ್ತುವಿನಲ್ಲಿ ಕಾಂಪೌಂಡ್ ಗೇಟ್ ಬಗ್ಗೆ ನಾವು ಮಾತನಾಡ್ತಿದ್ವಿ. ಇನ್ನು ವಾಸ್ತುವಿನ ಸೇವೆಗಾಗಿ ನೀವು ಕೂಡ ಕರೆ ಮಾಡಬಹುದು. 9448286755 ಮತ್ತೊಂದು ನಂಬರ್ 9448286766 ಈ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಸರಳ ವಾಸ್ತುವಿನ ಸೇವೆಯನ್ನ ಪಡ್ಕೋಬಹುದು. ಈಗ ಒಂದು ಚಿಕ್ಕ ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.